शमिष्टदम्मन्ते चक्रवर्तिनम् मूर्तित्वे परिकल्पितक्षरभृतो वर्त्मा पुनर्जन्मनाम् आत्मेत्यात्मविदां क्रतुष्टेडतां भर्तामरज्योतिषाम् लोकानां प्रलयोदयश्चिति विभुष्टानेकधा यश्रुतौ वाचं नः सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रम् भानुस्य यमनेयति ಪ್ರಕಟಪ್ರಭಾವಃ. ಮೊನ್ನೆ ದಿವಸದಲ್ಲಿ ನಾವು ಪಂಚಾಂಗ ನೋಡುವ ಕ್ರಮವನ್ನೆಲ್ಲ ನೋಡಿದ್ದೇವೆ. ಅದರಲ್ಲಿ ಯಾರಿಗಾದ್ರೂ ಡೌಟ್ ಏನಾದ್ರೂ ಇದೆಯಾ? ಪಂಚಾಂಗ ನೋಡ್ಲಿಕ್ಕೆ ಗೊತ್ತಾಗ್ತದೆ ಎಲ್ರಿಗೂ ಕೂಡ. ಮತ್ತೆ ಯಾವ್ದೊಂದು ಹೊತ್ಸಲ ಪಂಚಾಂಗದ ಫೋಟೋ ಕಳಿಸಿದ್ರು ಒಬ್ರು, ಇದಾರ ಅವರಿಗೆ ಪಾಠದಲ್ಲಿ? ಇವತ್ತು ಪಾಠದಲ್ಲಿ ಇರೋರಿಗೆ ಒಂದು ವಿಷಯ, ಈಗ ಪಂಚಾಂಗ ನಾವು ನೋಡುವಾಗ ಎಲ್ಲದಕ್ಕೂ ಸೂರ್ಯೋದಯದಿಂದ ಲೆಕ್ಕ ಅಲ್ವಾ? ಹೌದು ಹೌದು ಹೌದು. ಸೂರ್ಯೋದಯದಿಂದನೇ ನಾವು ಲೆಕ್ಕ ಮಾಡ್ತಾ ಹೋಗ್ಬೇಕು. ನಕ್ಷತ್ರ ಆಗ್ಲಿ, ಕರ್ಣ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲವನ್ನು. ಹೌದು, ಅದರಲ್ಲಿ ಸ್ಫುಟ ಕೊಟ್ಟಿರ್ತಾರಲ್ಲ ಪಂಚಾಂಗದಲ್ಲಿ. ಅಲ್ಲ, ಎಲ್ಲದರಲ್ಲೂ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಈಗ ಒಟ್ಟಿ ಕೋಪದಲ್ಲಿ ಕೊಟ್ಟಿರ್ತಾರೆ ಅನ್ಸುತ್ತೆ. ಈಗ ನಮ್ಗೆ ಬೇರೆ ಬೇರೆ ಮಾಡಿಕೊಳ್ಳಿ ಅಲ್ಲ. ನಮಗೆ ತಿಥಿ ವಾರ ನಕ್ಷತ್ರ ಮೊನ್ನೇನು ನೋಡಿದ್ದೇವೆ ನಾವು, ಪಂಚಾಂಗ ನೋಡುವ ಕ್ರಮ ನೋಡಿದ್ದೇವೆ. ಅದೆಲ್ಲವೂ ಕೂಡ ಸೂರ್ಯೋದಯಕ್ಕೆ ಸಂಬಂಧವಾಗಿರುವಂತ. ಸರಿ ಸರಿ. ಅದಲ್ಲದೆ ನಮಗೆ ಮುಂದೆ ನಾನು ಈಗ ಲೆಕ್ಕ ಪಾಠದಲ್ಲಿ ತಿಳಿಸ್ತೇನೆ, ಯಾವಾಗ್ಲೂ ಹೋದ್ಸಲ ಕೂಡ ತಿಳಿಸಿದ್ದೆ. ಅದು ಒಂದೊಂದ್ರಲ್ಲೂ ಒಂದ್ ಸ್ವಲ್ಪ ಡಿಫರೆನ್ಸ್ ಇರುತ್ತಲ್ಲ ಸೂರ್ಯೋದಯದಿದು. ಊರಿಗೆ ವ್ಯತ್ಯಾಸ ಇರ್ತದೆ ಹಾಗೆ. ಊರಿಂದ ಊರಿಗೆ ಸೂರ್ಯೋದಯದಲ್ಲಿ ವ್ಯತ್ಯಾಸಗಳಿರ್ತದೆ. ಸಾಮಾನ್ಯ ನಮ್ಮ ಊರಿಗೂ ಬೆಂಗಳೂರಿಗೂ 5-6 ನಿಮಿಷಗಳು ಜಾಸ್ತಿಯೇ ಬರ್ತದೆ ಕಾಣ್ತದೆ. ಒಂದು 10 ನಿಮಿಷ ಡಿಫ್ರೆನ್ಸ್ ಬರ್ತದೆ ಕಾಣ್ತದೆ. ಹಾಗೆ 10 ನಿಮಿಷ ಇಲ್ಲ, ಒಂದು 3-4 ನಿಮಿಷ ಡಿಫ್ರೆನ್ಸ್ ಬರ್ತದೆ. ಸೂರ್ಯಾಸ್ತಮಾನಕ್ಕೂ ಸೂರ್ಯೋದಯಕ್ಕೂ ವ್ಯತ್ಯಾಸಗಳು ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದು ನಿಮಗೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಒಂದು ಕಡೆ ಆಯಾ ಪ್ರದೇಶಗಳಲ್ಲಿ ಸೂರ್ಯೋದಯ ಎಷ್ಟುಂಟು, ಅದಕ್ಕೆ ಸರಿಯಾಗಿ ಡಿಫರೆನ್ಸ್ ಗಳನ್ನ ಮತ್ತೆ ಮಾಡಿಸ್ತಾ ಹೋದ್ರೆ. ಕೆಲವು ಪಂಚಾಂಗಗಳಲ್ಲಿ ಆರಂಭದಲ್ಲಿಯೋ ಅಥವಾ ಅಂತ್ಯದಲ್ಲಿಯೋ ಕೊಟ್ಟಿರ್ತಾರೆ ಆಯಾ ಊರಿನಲ್ಲಿ ಇಷ್ಟಿಷ್ಟು ಗಂಟೆಗೆ, ಅಲ್ಲಿ ಒಂದು ಡಿಫರೆನ್ಸ್ ಕೊಟ್ಟಿರ್ತಾರೆ. ಆ ಡಿಫರೆನ್ಸ್ ಸಾಮಾನ್ಯ ಎಲ್ಲಾ ಕಡೆಗಳಲ್ಲಿ ಕೂಡ ಒಂದೇ ರೀತಿ ಇರ್ತದೆ. ಬೇರೆ ಏನಾದ್ರೂ ಸಂಶಯ ಇದೆಯಾ? ಇಲ್ಲ ಮತ್ತೆ ನೋಡುವ ಸಂಶಯ ಇದೆ. ಪಂಚಾಂಗ ಶ್ರವಣದ ಫಲ. ಪಂಚಾಂಗ ಶ್ರವಣವನ್ನು ಮಾಡಿದ್ರೆ, ಪಂಚಾಂಗ ಶ್ರವಣ ಅಂತ ಹೇಳಿದ್ರೆ ಕೇಳುವುದು ಎಂಬುದಾಗಿ ಅರ್ಥ. ಕೇವಲ ಕೇಳುವುದು ಮಾತ್ರ ಅಲ್ಲ, ಅದನ್ನು ಓದಿದ್ರೆ, ನೋಡಿದ್ರೆ, ಅದನ್ನು ಹೇಳಿದ್ರೆ, ಕೇಳಿದ್ರೆ, ಇಷ್ಟಕ್ಕೂ ಈ ಫಲಗಳು ಅನ್ವಯಿಸ್ತದೆ. ಏನೆಲ್ಲ ಫಲಗಳು ಅಂತ ಹೇಳಿದ್ರೆ, ಭೂರಿ ಶ್ರೀ ವಿಭವ ಸ್ಥಿತಿ ಶ್ರವಣತೋ ವಾರಾನ್ ಮಹಾಯುರ್ಭವೇತ್. ಭೂರಿ ಶ್ರೀ ವಿಭವ ಸ್ಥಿತಿ ಶ್ರವಣತೋ ವಾರಾನ್ ಮಹಾಯುರ್ಭವೇತ್. ಭೂರಿ ಶ್ರೀ ವಿಭವ ಸ್ಥಿತಿ ಶ್ರವಣತೋ ವಾರಾನ್ ಮಹಾಯುರ್ಭವೇತ್. ನಕ್ಷತ್ರಂ ಕೃತ ಪಾಪ ಸಂಚಯ ಹರಂ ಯೋಗಸ್ತು ರೋಗಾಪಹಾಂ. ನಕ್ಷತ್ರಂ ಕೃತ ಪಾಪ ಸಂಚಯ ಹರಂ ಯೋಗಸ್ತು ರೋಗಾಪಹಾಂ. ನಕ್ಷತ್ರಂ ಕೃತ ಪಾಪ ಸಂಚಯ ಹರಂ ಯೋಗಸ್ತು ರೋಗಾಪಹಾಂ. ಯಚ್ಚಿತ್ತೇಪ್ಸಿ ತಮಾಶು ತಚ್ಚಕರಣ ಸಂಪ್ರಾಪ್ಯತೆ ಮಾನವೈಃ. ಯಚ್ಚಿತ್ತೇಪ್ಸಿ ತಮಾಶು ತಚ್ಚಕರಣ ಸಂಪ್ರಾಪ್ಯತೆ ಮಾನವೈಃ. ಯಚ್ಚಿತ್ತೇಪ್ಸಿ ತಮಾಶು ತಚ್ಚಕರಣ ಸಂಪ್ರಾಪ್ಯತೆ ಮಾನವೈಃ. ಶ್ರೋತವ್ಯಂ ಬಹುಯಜ್ಞ ಪುಣ್ಯಫಲದಂ ಪಂಚಾಂಗಮೇತತ್ ಶುಭಂ.
ಶ್ರೋತವ್ಯಂ ಬಹುಯಜ್ಞ ಪುಣ್ಯ ಫಲದಂ ಪಂಚಾಂಗಮೇತತ್ ಶುಭಂ. ಶ್ರೋತವ್ಯಂ ಬಹುಯಜ್ಞ ಪುಣ್ಯ ಫಲದಂ ಪಂಚಾಂಗಮೇತತ್ ಶುಭಂ. ಇದರ ಪದಚ್ಛೇದ ಭೂರಿಶ್ರೀ ವಿಭವಃ ತಿಥಿಶ್ರವಣತಃ ವಾರಾತ್ ಮಹಾಯುಃ ಭವೇತ್. ನಕ್ಷತ್ರಂ ಕೃತಪಾಪಸಂಚಯಹರಂ ಯೋಗಃ ತು ರೋಗಾಪಃ ಯಚ್ಚಿತ್ತೇಪ್ಸಿತಂ ಆಶು ತತ್ ಚ ಕರಣಾತ್ ಸಂಪ್ರಾಪ್ಯತೆ ಮಾನವೈಃ. ಶ್ರೋತವ್ಯಂ ಬಹುಯಜ್ಞ ಪುಣ್ಯ ಫಲದಂ ಪಂಚಾಂಗಂ ಏತತ್ ಶುಭಂ ಎಂಬುದಾಗಿ. ತಿಥಿಶ್ರವಣವನ್ನು ಮಾಡಿದ್ರೆ ಏನು ಫಲ ಅಂತೇಳಿ, ತಿಥಿಶ್ರವಣವನ್ನು ಮಾಡಿದ್ರೆ, ತಿಥಿಯನ್ನು ಹೇಳಿದ್ರೆ ಭೂರಿಶ್ರೀ ವಿಭವ, ತುಂಬಾ ಸಂಪತ್ತು. ಭೂರಿ ಅಂತ ಹೇಳಿದ್ರೆ ಬಹಳವಾಗಿರ್ತಕ್ಕಂತಹ, ಶ್ರೀ ಅಂತ ಹೇಳಿದ್ರು ಸಂಪತ್ತು, ವಿಭವ ಅಂತ ಹೇಳಿದ್ರೆ ವೈಭವ, ಅದು ಕೂಡ ಸಂಪತ್ತಿಗೆ ಹೇಳುವಂಥದ್ದು. ಅಂತೂ ಭೂರಿಶ್ರೀ ವಿಭವ, ತುಂಬಾ ಅತ್ಯಧಿಕವಾಗಿರ್ತಕ್ಕಂತಹ ಸಂಪತ್ತುಗಳು ನಮಗೆ ಪ್ರಾಪ್ತಿಯಾಗ್ತದೆ. ವಾರಾನ್ ಮಹಾಯುರ್ಭವೇತ್. ವಾರಾತ್, ವಾರವನ್ನು ನಾವು ಶ್ರವಣವನ್ನು ಮಾಡಿದ್ರೆ ಅಥವಾ ಇವತ್ತಿನ ಯಾವ ವಾರ ಅಂತ ಉಚ್ಚಾರಣೆ ಮಾಡಿದ್ರೆ ಮಹಾಯುಹು ಭವೇತ್, ಅವನು ದೀರ್ಘಾಯುಷ್ಯವಂತನಾಗ್ತಾನೆ. ನಕ್ಷತ್ರಂ ಕೃತಪಾಪ ಸಂಚಯಹರಂ, ನಕ್ಷತ್ರ ಶ್ರವಣವನ್ನು ಮಾಡಿದೆವು ಅಂತೇಳಿ ಆದ್ರೆ ಕೃತ ಪಾಪ, ನಾವು ಮಾಡಿರ್ತಕ್ಕಂಥ ಏನೆಲ್ಲ ಪಾಪಗಳಿದೆ ಅದರ ಸಂಚಯ, ಅದರಿಂದ ಉಂಟಾಗಿರ್ತಕ್ಕಂಥ ಏನು ಪಾಪ ಫಲಗಳಂತೇಳಿ ಅದಕ್ಕೆ ಸಂಚಯ ಅಂತ ಕರೀತೇವೆ, ಅದರ ಹರ, ಅದೆಲ್ಲ ನಾಶ ಆಗ್ತದೆ. ಪಾಪಗಳೆಲ್ಲ ನಾಶ, ಪಾಪದ ಫಲ ಏನಿದೆ ಅದೆಲ್ಲ ನಾಶ ಆಗ್ತದೆ. ಸಂಚಯ ಅಂತ ಹೇಳಿದ್ರೆ ಸಮೂಹ ಅಂತ ಹೇಳುವ ಅರ್ಥವೂ ಇದೆ. ಅದರಿಂದ ಈ ಪಾಪದ ಸಮೂಹಗಳು ಕೂಡ ನಾಶ ಆಗ್ತದೆ. ಕೃತಪಾಪ ಸಂಚಯ ಹರಂ. ಯೋಗಸ್ತು ರೋಗಾಪಹ, ಯೋಗವನ್ನ ಶ್ರವಣ ಮಾಡಿದೆವು ಅಂತೇಳಿ ಆದ್ರೆ ನಮ್ಮೆಲ್ಲ ರೋಗಗಳೆಲ್ಲವೂ ಕೂಡ ಅಪಹಾರ ಆಗ್ತದೆ, ಅರ್ಥಾತ್ ರೋಗಗಳು ನಾಶ ಆಗ್ತದೆ. ಯಚ್ಚಿತ್ತೇಪ್ಸಿತ ಮಾಶು ತಚ್ಚ ಕರಣಾತ್, ಕರಣವನ್ನ ಯಾವುದು ಕರಣ ಅಂತೇಳಿ ನಾವು ಶ್ರವಣ ಮಾಡಿದೆವು ಅಂತೇಳಿ ಆದ್ರೆ ಯತ್ ಚಿತ್ತೇಪ್ಸಿತಂ ಆಶು ತತ್ ಸಂಪ್ರಾಪ್ಯತೆ ಮಾನವೀಹಿ, ಅಂದ್ರೆ ಮಾನವರಿಂದ. ಇದೆಲ್ಲ ಮಾನವರಿಗೆ ಹೇಳಿರ್ತಕ್ಕಂಥ ಫಲ. ಅಂದ್ರೆ ಯತ್ ಚಿತ್ತೇಪ್ಸಿತಂ ಆಶು ತತ್ ಸಂಪ್ರಾಪ್ಯತೆ, ಯಾವುದು ಮನಸ್ಸಿನಲ್ಲಿ ನಾವು ಬಯಸಿರ್ತೇವೋ ಅದು ಬೇಗನೆ ಸಂಪ್ರಾಪ್ಯತೆ, ಸಿಗುವಂತದ್ದಕ್ಕೆ ಸಿಗ್ತದೆ. ಅಂದ್ರೆ ಕರ್ಣ ಶ್ರವಣದಿಂದಾಗಿ, ಕರ್ಣ ಯಾವುದು ಅಂತ ತಿಳ್ಕೊಂಡೆವು ಅಂತೇಳಿ ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಅಭೀಷ್ಟಗಳೆಲ್ಲ ಉಂಟು, ನಮ್ಮ ಮನಸ್ಸಿನ ಇಷ್ಟಾರ್ಥ ಯಾವುದುಂಟು ಅದೆಲ್ಲವೂ ಕೂಡ ಬೇಗನೆ ಸಿದ್ಧಿಸ್ತದೆ. ಆದ್ರಿಂದಾಗಿ ಮಾನವರೆಲ್ಲರೂ ಕೂಡ ಶ್ರೋತವ್ಯಂ ಬಹುಯಜ್ಞ ಪುಣ್ಯ ಫಲದಂ ಪಂಚಾಂಗಂ ಏತತ್ ಶುಭಂ, ಈ ಪಂಚಾಂಗದ ಶ್ರವಣವನ್ನು ಮಾಡಲೇಬೇಕು. ಅದರಿಂದ ಬಹುಯಜ್ಞ ಪುಣ್ಯ ಫಲದಂ, ತುಂಬಾ ಯಜ್ಞವನ್ನು ಮಾಡಿರ್ತಕ್ಕಂತಹ ಪುಣ್ಯ ಫಲವೂ ಸಿಗ್ತದೆ, ಅತ್ಯಂತ ಶುಭವೂ ಆಗಿರ್ತದೆ. ಅಂದ್ರೆ ಒಳ್ಳೆಯದು ಕೂಡ ಪಂಚಾಂಗ ಶ್ರವಣದಿಂದ ಆಗ್ತದೆ, ಶುಭ ಫಲಗಳು ಕೂಡ ಸಿಗ್ತದೆ. ಹಾಗೆ ಬೇರೊಂದು ಇದೇ ಅರ್ಥವನ್ನು ಕೊಡುವಂತಹ ಇನ್ನೊಂದು ಗ್ರಂಥದ, ಇದು ಪ್ರಸಿದ್ಧ ಶ್ಲೋಕ, ಇದನ್ನು ಹೆಚ್ಚಾಗಿ ಎಲ್ಲರೂ ಕೂಡ ಹೇಳುವಂತಹ ಶ್ಲೋಕ, ಉಪಯೋಗ ಮಾಡುವಂಥದ್ದು.
तिथेष्टश्रियमाप्नोति 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 आरातायुष्यवर्धनम् 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 नक्षत्राद्धरते पापम् नक्षत्राद्धरते पापम् नक्षत्राद्धरते पापम् योगाद्रोगनिवारणम् 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 करणात् कार्यसिद्धिः स्यात् ಇದರಲ್ಲಿ ಕಾರ್ಯಸಿದ್ಧಿಶ್ಚ ಅಂತ ಹೇಳುತ್ತೆ ಕರಣಾತ್ ಕಾರ್ಯಸಿದ್ಧಿಶ್ಚಾಂ ಕರಣಾತ್ ಕಾರ್ಯಸಿದ್ಧಿಶ್ಚಾಂ ಕರಣಾತ್ ಕಾರ್ಯಸಿದ್ಧಿಶ್ಚಾಂ ಪಂಚಾಂಗ ಫಲಮುತ್ತಮಂ ಪಂಚಾಂಗ ಫಲಮುತ್ತಮಂ ಪಂಚಾಂಗ ಫಲಮುತ್ತಮಂ ಪಂಚಾಂಗಂ ಪಠತೆ ನಿತ್ಯಂ ಇದರಲ್ಲಿ ಪಂಚಾಂಗಂ ಪಠಿತುಂ ನಿತ್ಯಂ ಅದು ಎರಡು ಪಾಠಾಂತರಗಳು ಉಂಟು ಪಠತೆ ಅಂತೇಳಿ ನಮಗೆಲ್ಲ ಕಲಿಬೇಕಾದ್ರೆ ಹಾಗೆ ಬಂದದ್ದು ಕರ್ಣ ಕಾರ್ಯ ಸಿದ್ಧಿಸೋದು ಹೀಗೆಲ್ಲ ಇರುವಂತ ಪಂಚಾಂಗಂ ಪಠಿತುಂ ನಿತ್ಯಂ ಪಂಚಾಂಗಂ ಪಠಿತುಂ ನಿತ್ಯಂ ಪಂಚಾಂಗಂ ಪಠಿತುಂ ನಿತ್ಯಂ ಶ್ರೋತಮಿಚ್ಛಂತಿ ಯೇ ನರಾಃ ಶ್ರೋತಮಿಚ್ಛಂತಿ ಯೇ ನರಾಃ ಶ್ರೋತಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಅಗ್ನಿಷ್ಟೋಮ ಫಲಂ ತೇಷಾಂ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾಸ್ನಾನಂ ದಿನೇ ದಿನೇ ಗಂಗಾಸ್ನಾನಂ ದಿನೇ ದಿನೇ ಗಂಗಾಸ್ನಾನಂ ದಿನೇ ದಿನೇ ಇದರ ಪದಚ್ಛೇದ ನೋಡುವ ತಿಥೇಹೆ ಚ ಶ್ರಿಯಂ ಆಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗನಿವಾರಣಂ ಕರಣಾತ್ ಕಾರ್ಯಸಿದ್ಧಿಃ ಚ ಪಂಚಾಂಗಂ ಪಂಚಾಂಗಫಲಂ ಉತ್ತಮಂ ಪಂಚಾಂಗಂ ಪಠಿತುಂ ನಿತ್ಯಂ ಶ್ರೋತುಂ ಇಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾಸ್ನಾನಂ ದಿನೇ 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 ಅದು ದಿನೇ ಅಂತ ಎರಡು ದಿನೇ ದಿನೇ ಅಂತ ಹೇಳಿ ಈ ರೀತಿಯಲ್ಲಿ ಪದಚ್ಛೇದ ಈ ಶ್ಲೋಕದಲ್ಲಿ ತಿಥಿಯ ಶ್ರವಣವನ್ನ ಮಾಡುವುದು ಇವತ್ತು ಯಾವ ತಿಥಿ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡಿಬಿಡುವ ಅಲ್ವಾ ಯಾವುದು ತಿಥಿ ಅಲ್ಲ ತಿಥಿ ಮಾತ್ರ ಅಲ್ಲ ಇಡೀ ಪಂಚಾಂಗವನ್ನ ಶ್ರವಣ ಮಾಡಿ ಯಾರಾದ್ರೂ ಗೊತ್ತಿದ್ದವರು ಮಾಡಿ ಸ್ವಸ್ತಿ ಶ್ರೀ ಗತಶಾಲಿ ವಾಹನ ಶಕ ಹೇಳಿ ಶುರು ಮಾಡೋದು ಮೊನ್ನೆ ನೋಡಿದ್ದೇವಲ್ಲ ಹೇಗೆ ಸ್ವಸ್ತಿ ಶ್ರೀ ಗತಶಾಲಿ ವಾಹನ ಶಕ ವರ್ಷ 1946ನೇ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನಂ ಅದನ್ನ ಕೊನೆಗೆ ಅದರಲ್ಲಿ ಹಾಗೆ ಉಂಟಾ ಸರಿ ತೊಂದ್ರೆ ಇಲ್ಲ ಆಯ್ತು ನೀವೆಲ್ಲ ಹಾಗಾದ್ರೆ ಮೀಟ್ ಮಾಡ್ಕೊಳ್ಳಿ ನಾನೇ ಮಾಡಿಬಿಡ್ತೇನೆ ಅದನ್ನ ಅಭ್ಯಾಸ ಮಾಡಿಕೊಳ್ಳಿ ಇವತ್ತು 2ನೇ ಆಗಸ್ಟ್ 2 ಅಲ್ವಾ ಇವತ್ತು ಶುಕ್ರವಾರ ಸರಿ ಸ್ವಸ್ತಿ ಶ್ರೀ ಗತಶಾಲಿ ವಾಹನ ಶಕ ವರ್ಷ 1946ನೇ ಕ್ರೋಧಿನಾಮ ಸಂವತ್ಸರದ ಆಷಾಢ ಕೃಷ್ಣ ಪಕ್ಷ ಗ್ರೀಷ್ಮ ಋತು ದಕ್ಷಿಣಾಯನ
ಕರ್ಕಾಟಕ ಮಾಸ 17ನೇ ದಿನ, ತ್ರಯೋದಶಿ ತಿಥಿ 23 ಗಳಿಗೆ, ಶುಕ್ರವಾರ, ಆರ್ದ್ರಾ ನಕ್ಷತ್ರ 11:15 ಗಳಿಗೆ, ಹರ್ಷಣನಾಮ ಯೋಗ 13:15 ಗಳಿಗೆ, ವಣಿಜಕರಣ 23 ಗಳಿಗೆ, ವಿಷಘಟಿ 43 ಗಳಿಗೆಯ ನಂತರದಲ್ಲಿ 4 ಗಳಿಗೆಗಳು, ಅಮೃತ ಶೇಷ 0, ಆಶ್ಲೇಷಾರ್ಕ. ಇವತ್ತು ಆಶ್ಲೇಷ ನಕ್ಷತ್ರಕ್ಕೆ ಸೂರ್ಯನು ಪ್ರವೇಶ ಮಾಡುವುದು 39 ಗಳಿಗೆಗೆ. ಕರ್ಕಾಟಕ ರಾಶಿಗೆ ಚಂದ್ರನು 58 ಗಳಿಗೆಗೆ ಕರ್ಕಾಟಕ ರಾಶಿಗೆ ಚಂದ್ರನ ಪ್ರವೇಶ. ಈ ರೀತಿಯಲ್ಲಿ ಏವಂ ನಿತ್ಯ ಪಂಚಾಂಗಂ, ಪಂಚಾಂಗ ಓದುವ ಕ್ರಮದಲ್ಲಿ ಇದನ್ನ ಓದಿಬಿಟ್ಟು ಪುನಃಶ್ರವಣಂ ಅಂತೇಳಿ ಸ್ವಸ್ತಿ ಶ್ರೀ ಗದಶಾಲಿ ವಾಹನ ಟಕರ 1040 ನಾಮ ಸಂವತ್ಸರದ ಆಷಾಢ ಕೃಷ್ಣಪಕ್ಷ ಗ್ರೀಷ್ಮ ಋತು ದಕ್ಷಿಣಾಯನ, ಕರ್ಕಾಟಕ ಮಾಸ 17ನೇ ದಿನ ಚತುರ್ದಶಿ, ಇದೆಲ್ಲ ಓದಿಬಿಟ್ಟು ನಾಳೆಯ ಪಂಚಾಂಗವನ್ನು ಕೂಡ ಶ್ರವಣ ಮಾಡುವಂತ ಕ್ರಮ. ಈ ರೀತಿಯಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವಂತ ಪದ್ಧತಿಯಲ್ಲಿ ಇವತ್ತಿನ ಪಂಚಾಂಗ ಶ್ರವಣ ಒಂದು ಸಲ ಹೇಳಿ ಆದ್ಮೇಲೆ ಪುನಃ ಶ್ರವಣವನ್ನು ಮಾಡಿಬಿಟ್ಟು ನಾಳೆಯ ಪಂಚಾಂಗವನ್ನು ಕೂಡ ಹೇಳುವಂಥದ್ದು. ಇದೊಂದು ಪದ್ಧತಿ ರೀತಿಯಲ್ಲಿ ಇರುವಂತದ್ದು. ಈಗ ಈ ರೀತಿಯಲ್ಲಿ ನಮಗೆ ತಿಳ್ಕೊಂಡ್ರೆ ತಿಥಿಯಷ್ಟ ಶ್ರೇಯಮ ಆಪ್ನೋತಿ, ತಿಥಿಯಿಂದಾಗಿ ತೃತೀಯ ಶ್ರವಣವನ್ನು ಮಾಡಿದ್ರಿಂದಾಗಿ ನಮಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ. ಶ್ರಿಯಂ ಸಂಪತ್ತು ಆಪ್ನೋತಿ ಹೊಂದುತ್ತಾನೆ. ವಾರದಿಂದಾಗಿ ಆಯುಷ್ಯ ವರ್ಧನ, ಆಯುಷ್ಯ ವೃದ್ಧಿ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರ ಶ್ರವಣವನ್ನು ಮಾಡಿದ್ರಿಂದಾಗಿ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಯೋಗಾತ್ ರೋಗ ನಿವಾರಣಂ, ಯೋಗ ಶ್ರವಣ ಮಾಡಿದ್ರಿಂದಾಗಿ ರೋಗ ನಿವಾರಣೆ ಆಗ್ತದೆ. ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್, ಕರ್ಣವನ್ನ ಶ್ರವಣ ಮಾಡಿದ್ರೆ ಕಾರ್ಯಸಿದ್ಧಿ ಆಗ್ತದೆ. ಇದು ಪಂಚಾಂಗ ಫಲಮುತ್ತಮಂ. ಈ ರೀತಿಯಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ಫಲಗಳು. ಪಂಚಾಂಗಂ ಪಠಿತಂ ನಿತ್ಯಂ ಶೋತಮಿಚ್ಛಂತಿ ಏನರ, ದಿವಸವೂ ಅವನು ಪಂಚಾಂಗ ಶ್ರವಣವನ್ನ, ಪಂಚಾಂಗವನ್ನ ಪಠನೆಯನ್ನು ಇತ್ಯಾದಿಯನ್ನು ಯಾರು ಮಾಡ್ತಾರೋ ಅವನು ಪ್ರತಿನಿತ್ಯವೂ ಅಗ್ನಿಷ್ಠೋಮ ಫಲಂ ತೇಷಾಂ, ಅಗ್ನಿಷ್ಠೋಮ ಯಾಗ, ಹಾಗೆ ಗಂಗಾ ಸ್ನಾನ ದಿನೇ ದಿನೇ, ಪ್ರತಿ ದಿವಸವೂ ದಿನೇ ದಿನೇ, ಪ್ರತಿದಿನ ಅಂತ ಅರ್ಥ. ಗಂಗಾ ಸ್ನಾನವನ್ನು ಮಾಡಿದಷ್ಟು ಪುಣ್ಯವನ್ನು ಅವನು ಹೊಂದುತ್ತಾನೆ. ಅದರಿಂದಾಗಿ ಪ್ರತಿ ದಿವಸವೂ ನಾವು ಪಂಚಾಂಗ ಪಠನೆ, ಪಂಚಾಂಗ ಶ್ರವಣವನ್ನ ಮಾಡಲೇಬೇಕು. ಇದು ಅಲ್ಲ ಸರಿ. ಇವತ್ತಿನ ಪಾಠ ಕೃಷ್ಣಾರ್ಪಣ ವಸ್ತು. ಸಂಶಯಗಳಿದ್ರೆ ಇದರಲ್ಲಿ 2 ನಿಮಿಷ ಇರ್ತೇನೆ. ವೃತ್ತಿತ್ವೇ ಪರಿಕಲ್ಪಿತಃ ಶತಕೃತೋ ಪುನರ್ಜನ್ಮನ ಪಾಪೇತ್ಯಾತ್ಮವಿದಾಂ ಕೃತಶ್ಚೇದುತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ತಿ ವಿಭುಶ್ಚಾನೇಕದಾ ಶ್ರುತೌ ವಾಚಂ ನ ಸದಧಾಪನೀಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ.